ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಪ್ರತಿಯೊಂದಕ್ಕೂ ಕಾರಣ ನಮ್ಮ ಬಾಯಿ ಅಂತ ಹೇಳ್ತಾ ಹೋಗುತ್ತೆ. ಹೌದು ರೀ. ಒಂದು ನದಿಯ ದಡದಲ್ಲಿ ಒಬ್ಬ ಬಹಳ ಹೊತ್ತಿನಿಂದ ಕೂತ್ಕೊಂಡು ಮೀನಿಗೆ ಗಾಳವನ್ನು ಹಾಕ್ತಾ ಇರ್ತಾನೆ. ಆದರೆ ಎಷ್ಟೊತ್ತಾದರೂ ಸಹ ಆ ಗಾಳ ಒಂಚೂರು ಅಲ್ಲಾಡೋದು ಇಲ್ಲ, ಅಥವಾ ಆ ಗಾಳಕ್ಕೆ ಯಾವುದೂ ಮೀನು ಸಹ ಬೀಳೋದಿಲ್ಲ. ಇವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ಒಂದು ಮೀನೇ ಇಲ್ವಾ, ಅಥವಾ ನಾನೇನಾದರೂ ತಪ್ಪು ಜಾಗಕ್ಕೆ ಬಂದ್ಬಿಟ್ನಾ ಅಂತ ಒಂದು ಸಲ ಆ ನೀರಿನಲ್ಲಿ ಕಣ್ಣು ಹಾಯಿಸಿ ನೋಡ್ತಾನೆ. ಅಂದರೆ ಮುಖವನ್ನು ಮುಳುಗಿಸಿ ನೋಡ್ತಾನೆ. ನೋಡಿದ್ರೆ ಸಾಕಷ್ಟು ಮೀನುಗಳಿರುತ್ತೆ. ಇವನಿಗೆ ಇನ್ನೂ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು, ಇಷ್ಟೊಂದು ಮೀನುಗಳಿದೆ, ಆದರೆ ಒಂದು ಮೀನು ಗಾಳಕ್ಕೆ ಬೀಳ್ತಿಲ್ವಲ್ಲ, ಯಾಕೆ ಅಂತ ಅವನು ಯೋಚನೆಗೆ ಒಳಗಾಗ್ತಾನೆ. ಆಗ ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಅವನ ಯೋಚನೆಗೆ ಏನು ಕಾರಣ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಇಲ್ಲಿ ಇಷ್ಟೊಂದು ಮೀನಿದೆ, ಆದರೆ ಯಾವುದು ಮೀನು ಗಾಳಕ್ಕೆ ಬೀಳ್ತಾನೆ ಇಲ್ಲ, ಯಾಕೆ, ಏನಾಯಿತು? ಓ, ಹಾಗಿದ್ರೆ ನಿಮಗೆ ವಿಷಯ ಗೊತ್ತಿಲ್ಲ ಅನಿಸುತ್ತೆ ಅಂತ ಮಾತನ್ನು ಶುರು ಮಾಡ್ತಾನೆ. ಏನಾಯಿತು? ಇಲ್ಲಿ ಕೆಲವು ದಿನಗಳ ಹಿಂದೆ ಒಬ್ಬರು ಸಾಧು ಬಂದಿದ್ದರು. ಆ ಸಾಧು ಇಲ್ಲಿ ಒಂದು ಸತ್ಸಂಗವನ್ನು ಮಾಡಿದರು. ಸತ್ಸಂಗದಲ್ಲಿ ಆ ಸಾಧುಗಳು ಮೌನದ ಶಕ್ತಿಯನ್ನು ಹೇಳ್ತಾ ಇದ್ರು. ಅಂದರೆ ನಾವು ಯಾಕೆ ಮೌನವಾಗಿರಬೇಕು ಅಂತ ಪ್ರವಚನವನ್ನು ಕೊಟ್ಟರು. ಆವತ್ತಿನಿಂದ ಈ ಮೀನುಗಳು ಸಹ ಆ ಪ್ರವಚನವನ್ನು ಕೇಳಿ ತುಂಬ ಪ್ರಭಾವಶಾಲಿಗಳಾಗಿದೆ. ಯಾರೇ ಗಾಳ ಹಾಕಿದ್ರೂ ಅದು ಬಾಯೇ ಬಿಡೋದಿಲ್ಲ. ಬಾಯಿ ಬಿಟ್ಟರೆ ತಾನೇ ಗಾಳಕ್ಕೆ ಬೀಳೋದು. ಹಾಗಾಗಿ ಅದು ಗಾಳಕ್ಕೆ ಬೀಳೋದಿಲ್ಲ, ಅದು ಮೌನವಾಗೇ ಇರುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಹಿರಿಯರು ಹೇಳೋದು, ಮಾತು ಬೆಳ್ಳಿ ಆದರೆ ಮೌನ ಬಂಗಾರ ಅಂತ. ಅಷ್ಟೇ ಅಲ್ಲ, ನಾವು ಕೃಷ್ಣನ ಅವತಾರವನ್ನು ನೋಡಿದಾಗ ನಮ್ಮೆಲ್ಲರಿಗೂ ಗೊತ್ತು, ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆ ಭಗವಂತ ಜಗತ್ತನ್ನು ತನ್ನ ಬಾಯಲ್ಲಿ ತೋರಿಸಿದ್ನಪ್ಪ ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತು, ಬಿಂದು ಸ್ವರೂಪ ಭಗವಂತ ನಮ್ಮೆಲ್ಲರಲ್ಲಿ ಇದ್ದಾನೆ ಅಂತ ಅಲ್ವಾ. ಅಂದರೆ ನಮ್ಮ ಬಾಯೇ ಪ್ರತಿಯೊಂದಕ್ಕೂ ಕಾರಣ. ನಮ್ಮ ಆರೋಗ್ಯಕ್ಕೆ ಇರ್ಬೋದು. ಅಂದರೆ ಇಲ್ಲಿ ಆರೋಗ್ಯ ಅಂದರೆ ಎರಡು ಆರೋಗ್ಯ, ಒಂದು ದೇಹ ಆರೋಗ್ಯ ಮತ್ತು ನಮ್ಮ ಸಂಬಂಧಗಳ ಆರೋಗ್ಯ. ನಾವು ಏನೆಲ್ಲ ಆಹಾರವನ್ನು ಸೇವಿಸ್ತೀವಿ ಅದು ಪ್ರತಿಯೊಂದಕ್ಕೂ ಸಹ ಕಾರಣ ಆಗ್ತಾ ಹೋಗುತ್ತೆ ನಾವು ಹೇಗಿದ್ದೀವಿ ಅಂತ. ಹಾಗೆಯೇ ಸಂಬಂಧಗಳ ಆರೋಗ್ಯ, ನಮ್ಮ ಜೊತೆ ಸಂಬಂಧಗಳು ಹೇಗಿದೆ ಅನ್ನೋದಕ್ಕೆ ಕಾರಣ ನಮ್ಮ ಮಾತು. ಎಷ್ಟೋ ಸಮಯದಲ್ಲಿ ನಾವು ಮಾತನಾಡಿ ಸಂಬಂಧವನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ಮೌನ ವಹಿಸಿದ್ರೆ ಸಂಬಂಧ ಉಳಿಯುತ್ತೆ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಯೋಚನೆ ಮಾಡಿ. ಹಾಗೆ ಮಾತನಾಡೋದಕ್ಕಿಂತ ಮುಂಚೆ ಆ ಮಾತನ್ನು 100 ಬಾರಿ ಜರಡಿ ಹಿಡಿದು ಆ ವ್ಯಕ್ತಿಗೆ ಎಲ್ಲಾದರೂ ನೋವಾಗುತ್ತಾ ಅಂತ ಯೋಚನೆ ಮಾಡಿ ಮಾತಾಡಿ. ಅಷ್ಟೇ ಅಲ್ಲ, ಮಾತು ಹೇಗಿರಬೇಕು ಅಂತ ಅಂದರೆ, ಆ ವ್ಯಕ್ತಿಗೆ, ಅಂದರೆ ಆ ಮಾತನ್ನು ಕೇಳಿದಾಗ ನನಗೆ ಎಷ್ಟು ನೋವಾಗ್ತಿತ್ತೋ ಅಷ್ಟೇ ನೋವು ಆ ವ್ಯಕ್ತಿಗೂ ಆಗುತ್ತೆ ಅನ್ನುವಂತಹ ಗಮನ ನಮ್ಮಲ್ಲಿರಬೇಕಾಗತ್ತೆ. ಯೋಚನೆ ಮಾಡಿ. ಹಾಗೆ ಮೌನಕ್ಕೆ ಅದರದೇ ಆದ ಶಕ್ತಿ ಇದೆ. ಆ ಶಕ್ತಿಯನ್ನು ಎಲ್ಲರೂ ಸಹ ಬಳಸ್ಕೊಳ್ಳೋಣ. ಯಾಕೆಂದರೆ ಮಾನವನಿಗೆ ಸಹಜವಾಗಿ ಮಾತನಾಡೋದಕ್ಕೆ ಬರುತ್ತೆ, ಆದರೆ ಮೌನವಾಗಿರೋದಕ್ಕೆ ಕಲಿಬೇಕಾಗತ್ತೆ. ಆ ಮೌನದ ಭಾಷೆಯನ್ನು ನಾವೆಲ್ಲರೂ ಕಲ್ತ್ಕೊಳ್ಳೋಣ. ಮೌನ ಅಂದರೆ ಸುಮ್ಮನಿರೋದಲ್ಲ. ಮೌನ ಅಂದರೆ ನಮ್ಮ ಪ್ರೀತಿಸುವ ವ್ಯಕ್ತಿಗೆ ನಾವೇನು ಹೇಳಲಿಲ್ಲ ಅಂದ್ರೂ ಪ್ರತಿಯೊಂದು ಅರ್ಥ ಆಗುತ್ತೆ. ಹಾಗಾಗಿ ಅಂತಹ ಪ್ರೀತಿಸೋ ವ್ಯಕ್ತಿ ನಿಮ್ಮ ಜೀವನದಲ್ಲಿದ್ದರೆ ಆ ವ್ಯಕ್ತಿಯನ್ನು ದಯಮಾಡಿ ಕಳ್ಕೋಬೇಡಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.